ಬರ್ತಿದ್ದಾಗೆ ಮಹಾಮಾತೆ ದರ್ಶನ ಒಳ್ಳೇದಾಗತ್ತೆಲ್ಲ. ಸೀತಾ ಮಾತೆ, ಎಲ್ಲಿ ನಿಮ್ಮ ಸುಪುತ್ರ? ರೂಮಲ್ಲಿ ಇದ್ದಾನೆ, ಹೋಗೋ, ತಲೆ ಹರಟೆ. ಆಮೇಲೆ ಗೋವಿಂದು, ಯಜಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬೇಕು. ಇದು ನನ್ನಿಂದಾಗಿರೋ ದೊಡ್ಡ ತಪ್ಪು. ತಮ್ಮ ಮಗನ್ಗೆ ಅಂತ ಕಳ್ಸಿರೋ ಹುಡುಗಿರ್ ಫೋಟೋಗಳ ಜೊತೆ ಬೈ ಮಿಸ್ಟೇಕ್ ಈ ಹುಡುಗಿ ದಿವ್ಯನ್ ಫೋಟೋ ಸೇರ್ಕೊಂಡ್ಬಿಟ್ಟಿದೆ. ಈ ಸಂಬಂಧ ಈ ಮನೆಗೆ ಆಗ್ಬರಲ್ಲ. ಯಾಕೆ ಗೋವಿಂದಣ್ಣ, ಯಾಕಾಗ್ ಬರಲ್ಲ? ಅದು ಅದು ಏನು ಅಂತ ಹೇಳಿ. ಹುಡುಗಿ ಅಥವಾ ಹುಡುಗಿ ಮನೆ ಕಡೆ ಏನಾದ್ರೂ ಸಮಸ್ಯೆ? ಸಮಸ್ಯೆ ಅಂತಲ್ಲ. ಪಾಪಮ್ಮನ ಪಾಳ್ಯದಲ್ಲಿ ನನ್ನ ಫ್ರೆಂಡ್ ಮಂಜಣ್ಣ ಅಂತಿದ್ದಾನೆ. ಅವನ ಜೊತೆ ಯಾವಾಗ್ಲೂ ಮಾತಾಡುವಾಗ ಈ ಫೋಟೋ ನನ್ನ ಹತ್ರ ಸೇರ್ಕೊಂಡ್ಬಿಟ್ಟಿದೆ. ಸಾಮಾನ್ಯವಾಗಿ ಅವನು ಬಡವರು, ಲೋಯರ್ ಮಿಡಲ್ ಕ್ಲಾಸ್ ಸಂಬಂಧಗಳು ಹುಡುಕ್ತಾ ಇರ್ತಾನೆ. ಅವರೆಲ್ಲ ಯಾವುದೋ ಗಲ್ಲಿಲೋ ಅಥವಾ ಸ್ಲಮ್ ಅಲ್ಲೋ ಇರ್ತಾರೆ. ಅಂಥವರೇ ಯಾರಾದರೂ ಇದ್ರೆ ತೋರಿಸು ಅಂತ ಈ ಫೋಟೋ ಕೊಟ್ಟಿದ್ದ. ಈ ಸಂಬಂಧ ನಿಮ್ಗೆ ಬೇಡ. ಬಮೈದಾ, ಏನೋ ಮಾಡ್ತಿದ್ಯಾ? ನಿಮ್ ಹುಡುಗಿ ಫೋಟೋ ಕೊಟ್ಟಿದ್ದಲ್ಲ ಮದ್ವೆ ಬ್ರೋಕರು, ಅವ್ರು ಬಂದಿದಾರೆ ಕಣೋ. ನಿನ್ ಮದ್ವೆ ವಿಷಯ ಮಾತಾಡ್ತಿದಾರೆ ಕಣೋ. ಬ್ರೋಕರ್ ಬಂದಿದಾರ? ಏನಂತ ಮಾತಾಡ್ತಾ ಇದಾರೆ? ನನ್ನ ಹುಡುಗಿ ಎಲ್ಲಿರೋದು, ಏನ್ ಮಾಡ್ತಿರೋದು, ಏನಾದ್ರು ಹೇಳಿದ್ರಾ? ಒಳ್ಳೆನ್ ಅದನ್ನೆಲ್ಲ ನನ್ನನ್ನು ಕೇಳಿದ್ರೆ ಅವ್ರನ್ನೇ ಕೇಳ್ಬೇಕು. ನೀನ್ ಹೇಳ್ತಾ ಇರೋದು ಸರಿ, ಬಾವು ಕೇಳ್ಕೊಂಬರೋಣ. ಬಾರಲ್ಲ. ಏನು ಇಷ್ಟೊಂದು ಅರ್ಜೆಂಟ್ ಇದ್ಯಾ? ವಾಟ್? ಸ್ಲಮ್ ಅಲ್ಲಿರೋ ಮನೆನಾ? ಅಂತ ಮನೆಯಿಂದ ಬರೋಳು ನಮ್ಮ ಮನೆಗೆ ಸೊಸೆ ಆಗೋದಾ? ಛೇ, ಟೂ ಬ್ಯಾಡ್. 3 ಗುಡ್ ಯಾಕಾಗಬಾರ್ದು? ಗೋವಿಂದಣ್ಣ, ಅವ್ರ ಮನೆ ಎಂಥದ್ದು, ಅವ್ರು ಎಲ್ಲಿರೋದು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರ ಮನಸ್ಸು ಎಂಥದ್ದು, ಅವ್ರ ಸಂಸ್ಕಾರ ಎಂಥದ್ದು ಅನ್ನೋದು ಬಹಳ ಮುಖ್ಯವಾಗುತ್ತಲ್ವೇ? ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹೆಣ್ಣು ಸಂಪ್ರದಾಯಸ್ಥಳಾಗಿರ್ಬೇಕೇ ಹೊರತು ಶ್ರೀಮಂತಳಾಗಿರ್ಬೇಕು ಅಂತೇನಿಲ್ಲ. ಹಣ ಇರೋ ಹೆಣ್ಣಿಗಿಂತ ಗುಣ ಇರೋ ಹೆಣ್ಣಿನ ಶ್ರೀಮಂತಿಕೆ ದೊಡ್ಡದು. ಸಂಪ್ರದಾಯ, ಸಂಸ್ಕಾರ ಇವೆಲ್ಲಕ್ಕಿಂತ ಮಿಗಿಲಾದ ಸಂಪತ್ತು ಬೇರೆ ಯಾವುದಿದೆ? ಅಲ್ಲ ಮಾವ, ನಮ್ಮ ಮನೆ ಲೆವೆಲ್ಗೆ ಅಂಥವ್ರು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಸುಲಭ ಮಾಡ್ಕೋಬೇಕು ಮಾವ. ಕಾಡ್ನಲ್ಲಿ ಇರ್ಬೇಕಾಗಿದ್ದ ನರಿನ ಸಹಿಸ್ಕೊಂಡ್ರೆ ಈ ಮನೆಗೆ ಪುಟ್ಟು ಗೂಡಿಂದ ಬರೋ ಗಿಳಿಮೀರನ್ನ ಪ್ರೀತಿಸೋಕ್ಕಾಗಲ್ವೇ? ಮಾತು ಅಂದ್ರೆ ಮಾತು ಚಿಕ್ಕಪ್ಪ. ಇನ್ನು ಆ ಮಾತಾಡೋ ಗಿಳಿನ ಮಾತಾಡ್ಸೋದ್ ಒಂದೇ ಬಾಕಿ. ಗೋವಿಂದು, ನೀನು ಆ ಹುಡುಗಿ ಬಗ್ಗೆ, ಆ ಹುಡುಗಿ ಮನೆಯವರ ಬಗ್ಗೆ ಹೇಳಿದ್ರೆ ನಾನು ಹೋಗಿ ಮಾತಾಡ್ಕೊಂಡ್ಬರ್ತೀನಿ. ಆ ಹುಡುಗಿ ಡೀಟೇಲ್ಸ್ ನನ್ನ ಹತ್ರ ಇಲ್ಲ. ಪಾಪಮ್ಮನ ಪಳ್ಳಿದಲ್ಲಿ ಮಂಜಣ್ಣ ಅಂತಿದ್ದಾನೆ. ಅವನನ್ನು ಕೇಳಿ ಮುಂದಿನ ವಿಷಯ ತಿಳಿಸ್ತೀನಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಕೇಳಿಲ್ವೇ? ನನ್ನ ಮಗನಿಗೆ ಅದೇ ಹುಡುಗಿ ಆಗಬೇಕು ಅಂತ ಅವನ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆಯ್ತು ಗೋವಿಂದ, ಹೇಳಿ ಕಳಿಸ್ತೀನಿ, ಹೋಗ್ಬಾ. ಬಮೈದಾ, ನಿಮ್ಮ ಅಪ್ಪ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂದ್ಮೇಲೂ ಮತ್ತೆ ನಾವ್ ಅಲ್ಲಿ ಹೋಗ್ಬೇಕಾ? ನನ್ ಫೀಲಿಂಗ್ಸ್ ಅರ್ಥ ಮಾಡ್ಕೋತಲ್ವಲ್ಲ ಬಾಮೈದ ನೀನು? ಆ ಬ್ರೋಕರ್ ಅಪ್ಪಂಗ್ ಡೀಟೇಲ್ಸ್ ಕೊಟ್ಟು ಅಪ್ಪ ಹೋಗಿ ಮಾತಾಡ್ಕೊಂಡ್ ಬರಕ್ಕೆ ಲೇಟ್ ಆಗಲ್ವಾ? ಅಪ್ಪ ಕಾರಲ್ಲಿ ಹೋಗ್ತಾರೆ, ಲೇಟ್ ಆಗಲ್ಲ. ಅಲ್ಲಿ ಟ್ರಾಫಿಕ್ ಇದ್ರೆ ನಮ್ಮಪ್ಪ ಹೋಗಿ ಮಾತಾಡ್ಕೊಂಡ್ ಬರೋದು ಬರೀ ಫಾರ್ಮ್ಯಾಲಿಟಿ ಅಷ್ಟೇ. ಆದ್ರೆ ಅದಕ್ಕಿಂತ ಮುಂಚೆ ನಾನ್ ಹೋಗಿ ಅವಳು ನೋಡಿ ಮಾತಾಡ್ಕೊಂಡ್ ಬರೋದು ಪ್ರೀತಿ, ಲವ್. ಇಷ್ಟು ಬೇಗ ಅಷ್ಟು ಲವ್ವಾ? ಬಾಮೈದ, ನಾನು ಎಷ್ಟು ಲವ್ ಮಾಡ್ತೀನಿ ಅಂತ ನಿಂಗೆ ಗೊತ್ತಾಗ್ಬೇಕು ಅಂದ್ರೆ ಇದು ನೋಡು. ಏನಿದು ಗ್ರಂಥ? ನೋಡಪ್ಪ, ಗೊತ್ತಾಗುತ್ತೆ. ವಾ ಬಾಮೈದ, ಇಷ್ಟು ಸೂಪರ್ ಆಗಿರೋ ಚಿತ್ರ ಬರ್ತಿದ್ಯಾ ಅಂದ್ರೆ ನೀನ್ ನಿಜವಾಗ್ಲೂ ವಿಚಿತ್ರ ಪ್ರೇಮಿನೇ. ಬಾಮೈದ, ಇವಾಗ ಗೊತ್ತಾಯ್ತಾ ನಾನು ಅವಳ ಎಷ್ಟು ಹಚ್ಕೊಂಡಿದೀನಿ ಅಂತ? ಹಚ್ಕೋ ಅಪ್ಪ ಪ್ರಣಯ ರಾಜ. ನೀನ್ ಹೇಳೋದೇನೋ ಸರಿ, ಆದ್ರೆ ಆ ಏರಿಯಾ ಅಂದ್ರೆ ನನ್ಗೆ ಭಯ. ಆ ಏರಿಯಾ ಸರಿ ಇಲ್ಲ ಕಣೋ, ಒಂಥರ ಕಿರಿಕೇರಿಯಾ. ಪ್ರೀತಿ ಮಾಡೋರು ಜಗತ್ ಬಗ್ಗೆನೇ ಯೋಚನೆ ಮಾಡಲ್ಲ, ಇನ್ನು ಜಾಗದ ಬಗ್ಗೆ ಯೋಚನೆ ಮಾಡ್ತಾರ? ಜಾಗ ಹೇಗೆ ಇರ್ಲಿ, ಜನ ಹೇಗೆ ಇರ್ಲಿ, ನಾವು ಮಾತ್ರ ಬೇಗ ಹೋಗ್ಬೇಕಷ್ಟೇ.
ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಏನ್ ಸತ್ಯ ಮತ್ತೆ ಎಸ್ಕೇಪ? ಹೋ ರಾವಣ. ಇವತ್ತೆಲ್ಲ ಕೂಗ್ತಾ ಇರೋ, ನೀನ್ ಏನ್ ಹೇಳಿದ್ರೆ ಬಾಗಲ್ ತೆಗೆಯಲ್ಲ ನಾನು. ಅವಳು ಹೇಳೋದನ್ನ ನೀನ್ ಕೇಳಿಸ್ಕೊತಾ ಇದ್ಯಾ ಅಷ್ಟೇ. ಬಾಮೈದ, ಈ ಏರಿಯಾ ಅಷ್ಟು ಸರಿ ಇಲ್ಲ, ಬೇಗ ಏರಿಯಿಂದ ಗಾಡಿ ಮೂವ್ ಮಾಡೋ. ದಿವ್ಯಾ, ಎಲ್ಲಿದ್ಯಾ ನೀನು? ನೀನ್ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಲೋ ಬಾಮೈದ, ನೀನ್ ಇವಾಗ ಕಾಣಿಸ್ಬೇಕಾಗಿರೋದು ರೋಡ್ ಕಡೋ, ದಿವ್ಯಾ ಅಲ್ಲ. ರೋಡ್ ನೋಡ್ಕೊಂಡು ಗಾಡಿ ಓಡ್ಸೋ. ಅಯ್ಯೋ ಹಾಫ್ ಬಾಯ್ಲ್ ನನ್ ಮಗನೇ, ನನ್ ಗಾಡಿ ಗಡ್ಡ ಬರೋದಲ್ದೆ ನನ್ಗೆ ಆವಾಜ್ ಆಗ್ತಾ. ಲೋ ಬಾಮೈದ, ಈ ಏರಿಯಾ ಮೊದ್ಲೇ ಸರಿ ಇಲ್ಲ, ಬೇಡ ಕಣೋ, ಎಸ್ಕೇಪ್ ಆಗ್ಬಿಡ. ಸುಮ್ನೆ ಮಾಮಯ್ದ, ಬಾರಲ್ಲಿ ಬಾರಲ್ಲಿ. ಲೋ ಮಗ, ಬೇಡ ಹೋಗ್ಬಿಡ, ನಡಿಯೋ. ನೀನ್ ಸುಮ್ನೆ ನಾನಿಲ್ವಾ? ನನಗೆ ಲೋನ್ ಯಾಕೋ ಹೊಡ್ದೆ? ಏನೇನ ಮಾತಾಡ್ತಾನಲ್ಲ. ಗುಂಗ್ರು ಕಾಕ್ರಾಜ್ ಗುಳಿ ಏ ಬ್ಲಡ್ ಮಂಜ ಬಂದ್ರ ಬೇಗ. ಇವ್ನ್ ಯಾವನ ಟಪ್ಪ ನನ್ ಮಗ ನನ್ನ ಯಾರಿಕೆ ಬಂದ್ ನನ್ಗೆ ಹೊಡಿತಾನೆ. ಬಂದ್ರ ಬೇಗ. ನನ್ನ ಮಗನೇ, ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಇಲ್ದಾರಾಗ ಮಾತಾಡ್ತಾ. ಲೋ, ಅವ್ನ್ ದೊಡ್ಡವರು ಚಿಕ್ಕವನು ಅಂತ ಮರ್ಯಾದೆ ಕೊಡಕೋನೆ, ನಮ್ ರಿಲೇಷನ್. ಬೇಡ, ನಡಿಗೆ ಹೋಗೋಣ. ಅಂತ ಚಿಂಟು ಪಿಂಟುಗಳ ಹತ್ರ ಏನಾದ್ರು ಹಂಚ್ಕೊಳಕ್ ಆಗತ್ತಾ? ಸುಮ್ನೆರ. ಓಯ್ ನಿಲ್ಸಕ್ಕರು. ಓಯ್ ಓಯ್ ನಿಲ್ಸಕ್ಕಲ್ಲೇ. ಸತ್ಯ ಇನ್ನೊಂದ್ಸರಿ ಏರಿಯಾ ಕಡೆ ತಲೆ ಹಾಕ್ ಮಲಗ್ಬೇಡ. ಈ ಕಡೆ ತಲೆ ಹಾಕದಲ್ಲ, ಈ ಏರಿಯಾ ಅಳಿಯಾಕ್ ಬರ್ತೀನಿ ಕಣೆ. ಬರ್ತೀನಿ, ಬಂದೆ ಬರ್ತೀನಿ. ಬರ್ತ್ಯಾ ನಿನ್ನಂತ ಅಮೂಲ್ ಬೇಬಿಗಳು ನಮ್ ಏರಿಯಾ ಹುಡ್ಗಿಗೆ ಇಷ್ಟ ಆಗಲ್ಲಮ್ಮ. ಹೋಗ್ತಾ ಇರೋ. ಸಚಾ, ಯಾಕೆ ಹಂಗೆ ಬಿಟ್ಟು ಕಳ್ಸ್ದೆ? ಸ್ವಲ್ಪ ಪೇಮೆಂಟ್ ಕಿತ್ಕೊಂಡು ಕೊಟ್ಟು ಕಳ್ಸ್ಬೇಕಾಗಿತ್ತು. ನೀನ್ ಮಾಡಿದ ತಪ್ಪಿಗೆ ಅವನಿಗೆ ಕೊಟ್ಟು ಕಳಿಸ್ತೀನಿ. ಅವ್ನ್ ಮುಖ ನೋಡಿದ್ರೆ ಪಾಪ್ದು ಒಂಥರ ಅಮೂಲ್ ಬೇಬಿ ಇದ್ದಾಗಿದ್ದಾನೆ. ಅವನ್ ತಪ್ಪು ಮಾಡೋದಕ್ ಚಾನ್ಸೇ ಇಲ್ಲ. ನೀನೇನೋ ಮಾಡಿರ್ತೀಯ, ನಿನ್ ಬಗ್ಗೆ ನನಗ್ ಗೊತ್ತಿಲ್ಲ. ಹೌದು ಸತ್ಯ. ಅಲ್ಲ, ನಮ್ಮ ಮಾಟೆಗೆ ಹೊಡೆದಿದ್ದಾನೆ ಅಂದ್ರೆ ನೀನ್ ಅವ್ನ ಹಂಗೆ ಬಿಟ್ ಕಳ್ಸ್ಬೋದಾ? ನೀನೇನು ಅವನ್ನೇ ವಹಿಸ್ಕೊಂಡ್ ಮಾತಾಡ್ತಾ ಇದ್ಯಾ? ಯಾಕೆ ಅವನ ಮೇಲೆ ಏನಾದ್ರು ಏನ್ರೋ ವಯಸ್ಸಲ್ಲಿ ದೊಡ್ಡವ್ರು ಇವ್ನ್ ಕಾಲಿಗೆ ಬಿದ್ರೆ ಇವ್ನ ಆಯ್ಸೆ ಕಡಿಮೆ ಆಗೋದು. ಅದಕ್ಕೆ ಇವ್ನ್ ಕಾಲಿಗೆ ಬೀಳೋ ಅಂತ ಇವ್ನ್ಗೆ ಬೈದಿದ್ದು. ಅದ್ರಲ್ಲಿ ಏನಿದೆ ಇವಾಗ? ಹಂಗಾದ್ರೆ ನಿಂಗೆ ಅವ್ನು ನೋಡಿ ಏನು ಅನ್ಸಿಲ್ವೋ? ನನಗೆ ಯಾಕೋ ನಿನಗ ಅವನ್ನ ನೋಡಿದ ತಕ್ಷಣ ಹಿಂಗಾಗಿದೆ ಅನ್ನಿಸ್ತು. ಅದಕ್ಕೆ ನಿಮ್ಮನ್ನ ಲೂಸ್ಗಳು ಅಂತ ಹೇಳೋದು. ನೋಡ್ರೋ, ಡಾನ್ ಕೈ ಯಾವತ್ತಿದ್ರು ಕತ್ತೆ ಹಿಡಿಯುತ್ತೆ ಹೊರತು ಹತ್ತೆ ಹಿಡಿಯಲ್ಲ.